ರಾಮನಗರದಲ್ಲಿ ನಡೆಯುತ್ತಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಹಲವು ಲೋಪದೋಷ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ಬ್ಯಾನರ್ಗಳು. ಇದು ಜಿಲ್ಲಾಡಳಿತದ ಗಮನಕ್ಕೆ ಬಾರಲಿಲ್ಲವೇ? ರಾಮನಗರದಲ್ಲಿ ಏಪ್ರಿಲ್ 24ರಿಂದ ಏಪ್ರಿಲ್ 27ರವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಸಲು ಶಾಸಕರು ಮತ್ತು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜೊತೆಗೆ ಜಿಲ್ಲಾ ಮಟ್ಟದ ಸರಸ್ ಮೇಳವನ್ನು ಸಹ ಆಯೋಜಿಸಲಾಗಿದೆ. ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಅಧ್ಯಕ್ಷತೆಯನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿಯೂ ಶಾಸಕರಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲೂ ಸಹ ಲೋಪದೋಷಗಳು ಕಂಡುಬಂದಿವೆ. ಮುಖ್ಯ ಅತಿಥಿಗಳ ಪಟ್ಟಿಯಲ್ಲಿ ಸೌಮ್ಯ ರೆಡ್ಡಿಯವರ ಹೆಸರು 2 ಬಾರಿ ಹೆಚ್ಚಾಗಿದೆ. ಶ್ರೀಮತಿ ಸೌಮ್ಯ ರೆಡ್ಡಿ ಮಾನ್ಯ ಮಹಿಳಾ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಎಂದು ಒಮ್ಮೆ, ಶ್ರೀಮತಿ ಸೌಮ್ಯ ರೆಡ್ಡಿ ಮಾಜಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರ ಎಂದು ಅಚ್ಚಾಗಿದೆ. ಪ್ರೋಟೋಕಾಲ್ ಗಮನಿಸಿದಾಗ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಸರು ಸಹ ಅಚ್ಚು ಹಾಕಿಸಲಾಗಿದೆ. ಸ್ವಾಗತ ಬ್ಯಾನರ್ನಲ್ಲಿ ಹಾಲಿ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಫೋಟೋ ಸಹ ಇಲ್ಲ. ಬೆಂಗಳೂರು ಮೈಸೂರು ಹೆದ್ದಾರಿಯುದ್ದಕ್ಕೂ ಮತ್ತು ರಾಮನಗರ ಟೌನ್ನ ವಿವಿಧ ಭಾಗಗಳಲ್ಲಿ ಶಾಸಕ ಇಕ್ಬಾಲ್ ರವರ ಫೋಟೋ ಹಾಕಿ ಬ್ಯಾನರ್ಗಳನ್ನು ಕಟ್ಟಲಾಗಿದೆ. ಬಹುತೇಕ ಎಲ್ಲ ಬ್ಯಾನರ್ಗಳಲ್ಲೂ ಕಾಂಗ್ರೆಸ್ ನಾಯಕಿಯರು, ಸಂಗೀತ, ಕ್ರೀಡೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದ ಮಹಿಳಾ ಸಾಧಕಿಯರ ಫೋಟೋಗಳನ್ನು ಹಾಕಲಾಗಿದೆ. ಆದರೆ ಬಿಜೆಪಿ, ಜೆಡಿಎಸ್ನಲ್ಲಿ ದುಡಿದ ಮಹಿಳಾ ಸಾಧಕಿಯರ ಫೋಟೋಗಳನ್ನು ಎಲ್ಲೂ ಕಾಣಸಿಗುವುದಿಲ್ಲ. ಅಪ್ರತಿಮ ಸಾಧಕಿಯಾದಂತಹ ಸಾಲುಮರದ ತಿಮ್ಮಕ್ಕರವರ ಫೋಟೋ ಇಡೀ ರಾಮನಗರದಲ್ಲಿ 2-3 ಫೋಟೋಗಷ್ಟೇ ಸೀಮಿತವಾಗಿದೆ. ಅದನ್ನು ಹೊರತುಪಡಿಸಿದರೆ ಕಮಲಮ್ಮ ಸೇರಿದಂತೆ ಜಾನಪದ, ಸಾಹಿತ್ಯ, ರಾಜಕೀಯ, ಸಮಾಜ ಸೇವೆ, ಸಿನಿಮಾ ಸೇರಿದಂತೆ ವಿವಿಧ ಸ್ತರಗಳಲ್ಲಿ ದುಡಿದಿರುವಂತಹ ರಾಮನಗರ ಜಿಲ್ಲೆಯ ಯಾವುದೇ ಮಹಿಳೆಯರ ಫೋಟೋ ಕಾಣಿಸುತ್ತಿಲ್ಲ. ಮಾಜಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಚಿತ್ರ ಸಹ ಇದೆ. ಹಾಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರ ಫೋಟೋ ಕಾಣಸಿಗುವುದಿಲ್ಲ. ಇದನ್ನೆಲ್ಲ ಗಮನಿಸಿದಾಗ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೋ ಅಥವಾ ಸರ್ಕಾರದ ಕಾರ್ಯಕ್ರಮವೋ ಎಂಬ ಗುಮಾನಿ ಮೂಡುತ್ತಿದೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಇತ್ತ ಗಮನ ಹರಿಸಬೇಕಾಗಿದೆ. ಇದು ಮಹಿಳೆಯರ ಕಾರ್ಯಕ್ರಮ ಆಗಿರುವುದರಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡೇ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿದೆ. ಇನ್ನೂ ಸಮಯವಿದೆ. ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡರೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಲಿದೆ. ಆದರೆ ಶಾಸಕರೇ ತಾವೇ ಹೇಳುವಂತೆ ಇದನ್ನು ಪಕ್ಷಾತೀತವಾಗಿ ಮಾಡುತ್ತೇವೆ, ಧರ್ಮಾತೀತವಾಗಿ ಮಾಡುತ್ತೇವೆ, ಯಾರಿಗೂ ಒಬ್ಬರಿಗೆ ಸೀಮಿತವಲ್ಲ ಎಂದು ಪದೇ ಪದೇ ಹೇಳುವ ತಾವು ಕೇವಲ ಕಾಂಗ್ರೆಸ್ ನಾಯಕಿಯರನ್ನೇ ಯಾಕೆ ಬಿಂಬಿಸಿದ್ದೀರಿ? ಕಾಂಗ್ರೆಸ್ನಲ್ಲಿ ಮಾತ್ರ ಸಾಧಕರಿದ್ದಾರೆಯೇ? ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಬೇರೆ ಪಕ್ಷಗಳಲ್ಲಿ ಸಾಧಕರಿಲ್ಲವೇ? ಜೊತೆಗೆ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತಹ ರಾಮನಗರ, ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ, ಮಾಗಡಿ ಎಲ್ಲ ಹಾಗೂ ಬಿಡದಿ ಸೇರಿದಂತೆ ತಾಲೂಕು ಮತ್ತು ಪಟ್ಟಣ ಪಂಚಾಯಿತಿ ಪುರಸಭೆ ವ್ಯಾಪ್ತಿಯಲ್ಲಿ ಹಲವಾರು ನಾಯಕಿಯರಿದ್ದಾರೆ. ಯಾರನ್ನೂ ತಾವು ಗಮನಿಸಿದಂತಿಲ್ಲ. ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು. ಪಾಕಿಸ್ತಾನಕ್ಕೆ ಹೋಗಿದಂತಹ ಸಾನಿಯಾ ಮಿರ್ಜಾರವರ ಫೋಟೋ ಇದ್ದು ಕಾಣುತ್ತೆ. ರಾಷ್ಟ್ರ ನಾಯಕಿಯರು ಹಾಗೂ ದೆಹಲಿಯಲ್ಲಿ ಇದ್ದಂತಹ ಹಲವಾರು ನಾಯಕಿಯರ ಫೋಟೋ ಕಾಣಸಿಗುತ್ತದೆ. ಜಿಲ್ಲೆಯವರಿಗೂ ಸಹ ಆದ್ಯತೆ ಕೊಟ್ಟಿದ್ದರೆ ನೀವೇ ಹೇಳುವಂತೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮ ಇದಾಗುತ್ತಿತ್ತು. ಇದರ ಬಗ್ಗೆ ಶಾಸಕರು ಹೆಚ್ಚಿನ ಗಮನ ನೀಡಬೇಕು. ಕೇವಲ ಖರ್ಚು ಮಾಡಿದರಷ್ಟೇ, ಶ್ರಮವಹಿಸಿದರಷ್ಟೇ ಸಾಲದು. ಎಲ್ಲರನ್ನು ಗುರುತಿಸುವಂತಹ ತಾವೊಬ್ಬ ಜನಪ್ರತಿನಿಧಿಯಾಗಿದ್ದು ಎಲ್ಲರಿಗೂ ತಾವು ಜನಪ್ರತಿನಿಧಿ, ಇಡೀ ರಾಮನಗರ ತಾಲೂಕಿಗೆ ತಾವು ಜನಪ್ರತಿನಿಧಿಯಾಗಿರೋದ್ರಿಂದ ಎಲ್ಲರನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಎಂದು ಕರುನಾಡು ಟೈಮ್ಸ್ ಆಶಿಸುತ್ತದೆ. ಇನ್ನು ಮುಂದಾದರೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋದರೆ ಬಹಳ ಉತ್ತಮ ಶಾಸಕರಾಗುತ್ತೀರಿ. ಜೊತೆಗೆ ಜಿಲ್ಲಾಡಳಿತ ಬಹಳ ಹೆಚ್ಚಿನ ಕೆಲಸವನ್ನು ಈ ನಿಟ್ಟಿನಲ್ಲಿ ಮಾಡಬೇಕಾಗಿದೆ.